ಜಿನ್ನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಅಧಿಕಾರಿಗಳ ಜೊತೆ ಸಾಗರ ಮಾರಿಕಾಂಬಾ ಜಾತ್ರೆ ಕುರಿತು ಶಾಸಕರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಸಂಪನ್ನ. 20 ಸಮಿತಿಗೂ ತಾಲೂಕು ಮಟ್ಟದ ಓರ್ವ ಅಧಿಕಾರಿ ನೇಮಕ. ಜಾತ್ರೆ ಯಶಸ್ಸಿಗೆ ಸಂಘಟಿತರಾಗಿ ಪ್ರಯತ್ನಿಸಲು ಶಾಸಕರ ಕರೆ. ಹುಲಿದೇವರವನ ಹಸಿರುಮಕ್ಕಿ ನಡುವಿನ ರಸ್ತೆ ನಿರ್ಮಾಣಕ್ಕೆ ಶಾಸಕರಿಂದ ಶಂಕುಸ್ಥಾಪನೆ. ಶೀಘ್ರ ಹಸಿರುಮಕ್ಕಿ ಸೇತುವೆ ಲೋಕಾರ್ಪಣೆ. ಮಾರ್ಚ್ 2ನೇ ವಾರದಲ್ಲಿ ಸೇತುವೆ ಉದ್ಘಾಟನೆಗೆ ಮುಖ್ಯಮಂತ್ರಿಗಳನ್ನು ಕರೆಸುವ ಉದ್ದೇಶವಿದೆ ಎಂದ ಶಾಸಕರು. ಈಗ ಸುದ್ದಿಯ ವಿವರ. ಸಾಗರ ಮಾರಿಜಾತ್ರೆ ಯಶಸ್ಸಿಗೆ ಒಂದೊಂದು ಸಮಿತಿಗೆ ತಾಲೂಕು ಮಟ್ಟದ ಒಬ್ಬೊಬ್ಬ ಅಧಿಕಾರಿಯನ್ನು ನೇಮಕ ಮಾಡಲಾಗುತ್ತದೆ. ಅಧಿಕಾರಿಗಳು ಜಾತ್ರೆ ಯಶಸ್ಸಿಗಾಗಿ ತಮಗೆ ವಹಿಸಿರುವ ಸಮಿತಿ ಜೊತೆ ಸೇರಿ ಕೆಲಸ ಮಾಡಬೇಕು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಕರೆಯಲಾಗಿದ್ದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ತಹಶೀಲ್ದಾರ್ ಚಂದ್ರಶೇಖರ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಭೂಮೇಶ್ ಇನ್ನಿತರರು ಹಾಜರಿದ್ದರು. ನಮ್ಮ ಸಾಗರದ ಮಾರಿ ಜಾತ್ರೆ ಇಡೀ ರಾಜ್ಯದ ಸುದ್ದಿಯಲ್ಲಿರುವಂತಹ ಪ್ರಸಿದ್ಧವಾದಂಥ ಒಂದು ಜಾತ್ರೆ. ಸಿರ್ಸಿ ಮಾರಿಕಂಬ ಬಿಟ್ಟರೆ ಎರಡನೇದು ಇವತ್ತು ಭಾಳ ಅದ್ದೂರಿಯಾಗಿ ನಡೆಯುವಂಥದ್ದು. ಈ ಸದ್ಯಕ್ಕೆ ಸಿರ್ಸಿಗೆ ಹತ್ತತ್ರ ಬಂದಿದೆ, ಇದು ಮಾಡ್ತಾರೆ ಇವತ್ತು. ಅಷ್ಟು ಜೋರಾಗಿ ನಡೆಯುವಂಥ ಈ ಜಾತ್ರೆ ಲಕ್ಷಾಂತರ ಜನ ಬರ್ತಾರೆ. ಮಿನಿಮಮ್ 7-8 ಲಕ್ಷ ಜನ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು ಮಾರಿಕಾಂಬಾ ಸಮಿತಿಯ ಗೌರವಾಧ್ಯಕ್ಷನಾಗಿ, ನಾವು ಜವಾಬ್ದಾರಿ ಒಬ್ಬ ಶಾಸಕನಾಗಿ, ನಾವು ತಾಲೂಕಿನಲ್ಲಿ ನಡೆಯುತ್ತಿರುವಂಥ ಈ ಜಾತ್ರೆಗೆ ನಾವು ಅಧಿಕಾರಿಗಳು ಸಂಬಂಧಪಟ್ಟ ಎಲ್ಲ ಪ್ರಮುಖರನ್ನೆಲ್ಲ ವಿಶ್ವಾಸ ತೆಗೆದುಕೊಂಡು ಈ ಜಾತ್ರೆಯನ್ನು ಭಾಳ ಚೆನ್ನಾಗಿ ಮಾಡಿಸ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕಾಗಿ ಈ ಸರಿ ಹೋದ ಸರಿ ಸ್ವಲ್ಪ ರಿಸ್ಕ್ ಅಂದರೆ ಸ್ವಲ್ಪ ತುಂಬ ಕ್ಯೂ ನಿಂತಿರ್ತಾರೆ. ಅಂದರೆ ಭಕ್ತಾದಿಗಳು ದಿನ 4 ದಿವಸ 3 ದಿವಸ ಮಾರಿಕಾಂಬಾ ದೇವಸ್ಥಾನದಿಂದ ಸೇತುವೆವರೆಗೆ ನಿಂತಿರ್ತಾರೆ. ಯಾವುದು ಸನ್ಮಾನ್ಯ ಸೇತುವೆವರೆಗೂ ಹೋಗಿರ್ತಾರೆ, ಅಲ್ಲಿವರೆಗೆ ಇರ್ತಿರ್ತಾರೆ ಅಲ್ವಾ. ಅದರಿಂದ ಅವರಿಗೆ ಬಿಸಿಲು ಬೇರೆ ಇರ್ತದೆ. ಬೆಳಗ್ಗೆ 4 ಗಂಟೆಗೋ ಏನೋ ಹೋಗಿ ನಿಂತಿರ್ತಾರೆ, ರಾತ್ರಿಯೇ ನಿಂತಿರ್ತಾರೆ, ರಾತ್ರಿ 3 ಗಂಟೆ ಹೋಗಿ ನಿಂತಿರ್ತಾರೆ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಹಾಸನಾಂಬ ದೇವಿಯ ಇದಕ್ಕೆ ಎಷ್ಟು ಜನ ಬಂದರು, ಅದನ್ನೆಲ್ಲ ಹ್ಯಾಕ್ ಕಂಟ್ರೋಲ್ ಮಾಡಿದ್ರು ಅಂದರೆ ಅಧಿಕಾರಿಗಳು, DC ಅವರು, AC ಅವರು, ಸಂಬಂಧಪಟ್ಟವರು ಈ ಸರಿ ಭಾಳ ನಮ್ಮ ಮಂತ್ರಿಯವರೇ ಈ ಸರಿ ನಿಂತ್ಕೊಂಡಿದ್ರು. ನಿಮ್ಮ ಕೃಷ್ಣ ಬೈರೇಗೌಡರು ನಿಂತ್ಕೊಂಡು ಭಾಳ ತುಂಬ ಚೆನ್ನಾಗಿ, ಇನ್ನೂ ಸರಿ ತುಂಬ ಗಲಾಟೆ ಎಲ್ಲ ಆಗಿತ್ತು. ಈ ಸರಿ ಆಗಿಲ್ಲಂತೆ. ಅಲ್ಲಿ ಪ್ರಾಬ್ಲಮ್ ಏನು, VIP ಬರ್ತಾರಲ್ಲ, VIP ಬಂದಾಗ ನಿಲ್ಲಿಸಿದಾಗ ಅಲ್ಲಿ ಏನಾಗುತ್ತೆ, ಒತ್ತಡ ಜಾಸ್ತಿ ಆಗ್ತಾ ಬರ್ತದೆ. ಅದು ಪ್ರಾಬ್ಲಮ್ ಆಗ್ತದೆ. ಇಲ್ಲೂ ಹಾಗೆ ಮಾಡಿದ್ದಾರೆ. ಇವರು ಏನು ಮಾಡಿದ್ದಾರೆ, ಹೋದ ಸರಿ VIP ಪಾಸನ್ನು ಭಾಳ ಮಾಡಿದ್ದಾರೆ. ಎಷ್ಟು ಸಾವಿರ ಮಾಡಿದ್ದಾರೆ, 4-5 ಸಾವಿರ VIP ಪಾಸ್ ಮಾಡಿದ್ದಾರೆ. ಅದೇನಾಗಿದೆ, VIP ಪಾಸಿಂದ ಇವತ್ತು ಅಡೆತಡೆಗಳು ಜಾಸ್ತಿನೇ ಆಗ್ತದೆ ಅಲ್ಲಿ. ಅದರಿಂದ ಏನಾಗುತ್ತೆ, ತಡೆ ಹಾಕೋದು, ಮತ್ತೆ 5-5 ನಿಮಿಷ ನಿಲ್ಸಿದ್ರು ಅಲ್ಲಿ ಜಾಮ್ ಆಗ್ತಾ ಇರುತ್ತೆ. ಇದೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಒಂದು. ಆಮೇಲೆ ಈ ಜಾತ್ರೆ ಬರುವಂಥ ಜನ ಅಷ್ಟು ಇರೋದ್ರಿಂದ ರಕ್ಷಣೆ ಇಲಾಖೆಯವರು ನಿಮ್ಮ ಪಾತ್ರ ಭಾಳ ಇದೆ. ಆರೋಗ್ಯ ಇಲಾಖೆಯವರು ಅವರು ಇರಲೇಬೇಕು, ಎಲ್ಲರೂ ಇರಬೇಕು. ಆರೋಗ್ಯ ಇಲಾಖೆಯವ್ರ ಪಾತ್ರ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಅವರ ಇಲಾಖೆಯವರದ್ದೆಲ್ಲ ಪಾತ್ರ ಇದೆ. ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು ಈ ಸರಿ ಬಳಸ್ಕೊಳ್ಬೇಕು ಅನ್ನೋದು ಹೇಳು ತೀರ್ಮಾನ ನಾವು AC ಅವರು ಮಾಡಿದ್ವಿ. AC ಅವರು ಸಹ ದೇವಸ್ಥಾನದಲ್ಲಿ ಅವ್ರದ್ದು ಫ್ರಂಟ್ ಇದರಲ್ಲಿ ಅವರು ಇರ್ತಾರೆ. AC ಅವರು ಇರ್ತಾರೆ. ತಹಸೀಲ್ದಾರಿಗೂ ಒಂದು ವ್ಯವಸ್ಥೆ ಕೊಡ್ತೇವೆ ಇಂಥದ್ದಂತೆ. ಪ್ರಮುಖ ಅಧಿಕಾರಿಗಳು ಏನೇನಿದ್ದೀರಿ, ನಾವು KEB ಬೇಕೇ ಬೇಕು. KEB ಅವ್ರು ಅಲ್ಲೇ ಇರಬೇಕು. ಅವ್ರದ್ದು ನಾವು ನಿಮ್ಮ ಇದು ಕಮಿಟಿ ಯಾವುದು ತೊಗೊಳ್ಳೋದು, ನಿಮ್ಮ ಇದಕ್ಕೆಲ್ಲ ನೀವೇನಿದ್ರು ನೀವು ಜವಾಬ್ದಾರಿ ಹೊತ್ಕೊಂಡು ಚಂದ್ರಶೇಖರ್, ನಿಮ್ಮ ರೂರಲ್ ಅನ್ನು ಕರ್ಸ್ಕೊಳ್ಬೇಕು. ಎಲ್ಲರೂ ನೀವು ಫ್ಲಡ್ಜ್ ಆಗಿರ್ಬೇಕು, ಗೊತ್ತಾಯ್ತಾ. ಕರೆಂಟ್ ಇದು ಪ್ರಮುಖ ಇದೆ. ಇದು ನಿಮ್ಮ ಜವಾಬ್ದಾರಿ, ಕೊಡಬೇಕು. ಅದು ನಿಮ್ಮ ಜವಾಬ್ದಾರಿ. ಪೊಲೀಸ್ ಇಲಾಖೆದು ಭಾಳ ಇದೆ. ನಾನು SP ಅವ್ರಿಗೆ ಮಾತಾಡ್ತೀನಿ. ಅದು ಕುತ್ಕೊಳ್ಳೋಣ, SP ಅವ್ರ ಹತ್ರ ಮಾತಾಡಿ ಅಡಿಷನಲ್ SP ಅವ್ರನ್ನ ಅಲ್ಲಿ ಹಾಕಲೇಬೇಕು. ಈ ಸರಿ ಅಡಿಷನಲ್ SP ಅವ್ರು ಕಾಯಂ ಇರಬೇಕು. ಅವ್ರಿಗೆ ಇಲ್ಲೇ ಹಾಕ್ಸೋಣ. ಮತ್ತು ಒಂದು 2-3 ಜನ DSP ಶಿಕಾರಿಪುರ ಅವರು ಇದ್ದಾರೆ, ಹೊಸ ಇವರು ರಿಟೈರ್ಡರ್ಗೆ ಹಾಕ್ಸೋಣ. ಸಂಬಂಧಪಟ್ಟ ಇನ್ನೊಂದಿಷ್ಟು 3-4 ಜನ DSP ಕೂಡ ಹಂಗೆ ಮಾಡೋಣ, ಅವ್ರಿಗೂ ಮಾಡಿಸೋಣ. ಯಾಕಂದರೆ ಯಾವುದೇ ಅಡಚಣೆ ಆಗ್ಬೋದು, ತೊಂದರೆ ಆಗ್ಬೋದು ಅಂತ ಹೇಳಿ ಅದೆಲ್ಲ ಆಗಬೇಕು. ಇದ್ರ ಜೊತೆಗೆ ಆರೋಗ್ಯ ಇಲಾಖೆಯವರು ಇಲ್ಲಿದ್ದೀರಿ,
ನಮ್ಮ ಇದೆಯಲ್ಲ ಕೇಂದ್ರ, ನಮ್ಮ ಕ್ಲಿನಿಕ್ ಆ ನಮ್ಮ ಕ್ಲಿನಿಕ್ ಅನ್ನ ಇಲ್ಲೆಲ್ಲರೂ ಒಂದ್ ಕಡೆ ಜಾಗ ಕೊಡಿಸ್ತಾರೆ ಇವರು, ಅಲ್ಲಿ ಶಿಫ್ಟ್ ಮಾಡ್ಬಿಡಿ. ಕೊಡ್ತೀವಿ ಎಲ್ಲಂತ ಹೇಳಿ ನೀವು ನೋಡ್ಬಿಟ್ಟು ನೀವು ಪರಿಶೀಲನೆ ಮಾಡಿ ಜಾಗ ನೋಡ್ಬಿಡಿ, ಕೊಡ್ತೀರಿ. ಆಂಬುಲೆನ್ಸ್ ಇಟ್ಕೊಳ್ಬಿಡಿ. ಆಮೇಲೆ ನಮ್ಮ ಕ್ಲಿನಿಕ್ ಎಲ್ಲಾರು ಇಲ್ಲಿಗೆ ಹಾಕ್ಬೇಕು. ಅವಾಗ ಅವರು ಎಷ್ಟು ದಿವಸ ಜಾತ್ರೆ, 9 ದಿವಸ ಅಲ್ವಾ, 9 days ಇಲ್ಲೇ ಇರ್ಬೇಕು, ಗೊತ್ತಾಯ್ತಾ? ಅದು ನಿಮ್ ಜವಾಬ್ದಾರಿ. 9 ದಿವಸ ನಮ್ಮ ಕ್ಲಿನಿಕ್ ಶಿಫ್ಟ್ ಮಾಡ್ಬಿಡ್ಬೇಕು. ಕಮ್ಮಿ ಆದ್ರೆ ಇನ್ನೊಂದಿಷ್ಟು ಜನ ನರ್ಸ್ಗಳನ್ನ ಹಾಕ್ಬೇಕು. ನೋಡ್ಕೊಳ್ಳಿ, ಸಾಕು. ಒಂದು ಡಾಕ್ಟ್ರು ಒಬ್ರು ಕಾಯ್ಮ್ ಇರ್ಬೇಕು, ಒಬ್ರಾದ್ರೆ ಒಬ್ರು ನೈಟು ಡೇ, ಗೊತ್ತಾಯ್ತಾ? ಡೇ ಒಬ್ರು ಡಾಕ್ಟರ್ ಇರಬೇಕು, ನೈಟ್ ಒಬ್ರು ಇರ್ಬೇಕು, ಇರಲೇಬೇಕು. ಮತ್ತೆ ಅಲ್ಲಿ ಇರೋದ್ನೆಲ್ಲ, ಯಾಕಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಇರ್ತಾರೆ, ತಿರುಗಿ ಇರ್ತಾರೆ, ಇನ್ನೊಂದು ಇರ್ತಾರೆ, ಪಾಪ ಸುಸ್ತಾಗಿರ್ತಾರೆ, ಎಲ್ಲ ಇರ್ತಾರೆ, ಬರ್ತಾರೆ ಅಲ್ಲಿ, ಅವ್ರಿಗೋಸ್ಕರ ಇರಬೇಕು. ಇದು ನಿಮ್ಮ ಜವಾಬ್ದಾರಿ ಬೇಕಾದ್ರೆ, ಇದು ನೀವು ಜವಾಬ್ದಾರಿ ಹೊತ್ಕೋಬೇಕು. ಕಮಿಷನರ್ ಆಗಿ ಏನೇನಿದೆ ಅದು ನೋಡ್ಬೇಕು. ಸಿಟಿಯಲ್ಲೆಲ್ಲ ಪೂರ್ತಿ ನೋಡ್ಕೊಳ್ಳೋ ಜವಾಬ್ದಾರಿ ನೀವು ಮಾಡಿ. ನೀವೇನು ಯಾವ್ದಕ್ಕೆ ಹಾಕಲ್ಲ, ನೀವು ಪೂರ್ತಿ ನೋಡ್ಬೇಕು, ಯಾವ ವ್ಯವಸ್ಥೆ ಹೇಗಿದೆ ಅದನ್ನ ನೋಡ್ಬೇಕು. ಸ್ವಚ್ಛತೆ ಬಗ್ಗೆ ನಾಗಪ್ಪ ನಿನಗೆ ನಾವು ಇವತ್ತು ಹೇಳೋದು ಅಷ್ಟೇನಿದೆ. ಸ್ವಚ್ಛತೆ ನಾಗಪ್ಪರೇ, ಇವತ್ತು ಸಾಗರ ಸಿಟಿಯ ಮಾರಿ ಜಾತ್ರೆ ಇದು, ಅಥವಾ ಹಬ್ಬ ಮಾಡೋದು, ಎಲ್ಲರೂ ಹಬ್ಬ ಮಾಡ್ತಾರೆ, ಈ ಊರೇ ಹಬ್ಬ ಮಾಡೋದ್ರಿಂದ ಜಾತ್ರೆ ಇದು ನಿಮ್ಮ ಜವಾಬ್ದಾರಿ. ಸಾಗರದ ಪ್ರಸಿದ್ಧ ಮಾರಿಕಂಬ ಜಾತ್ರೆಯ ಹಬ್ಬದ ಪರವಾಗಿ ಇವತ್ತು ಎಲ್ಲ ಅಧಿಕಾರಿಗಳನ್ನು ಕರೆದು ಆ ಅಧಿಕಾರಿಗಳಿಗೆ 20 ಕಮಿಟಿಯಲ್ಲೂ ಸಹ ಅಧಿಕಾರಿಗಳನ್ನು ಹಾಕ್ಕೊಳ್ಬೇಕು. ಮತ್ತು ರಕ್ಷಣೆ, ಆರೋಗ್ಯ ಮತ್ತು ವಿದ್ಯುತ್ತಿನ ಇದು, ಮತ್ತು ನಗರಸಭೆಯ ಸ್ವಚ್ಛತೆ ಮತ್ತು ಅಲ್ಲಿಯ ಸಾಂಕ್ರಾಮಿಕ ರೋಗ ಏನು ಬರಬಾರ್ದು ಅಂತೇಳಿ ಔಷಧಿ ಎಲ್ಲ ಸಿಂಪಡಿಸುವಂಥದ್ದು, ಮತ್ತು ಸ್ವಚ್ಛ ಮಾಡುವಂಥ ಕೆಲಸದಲ್ಲಿ, ಮತ್ತು ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಕೊಡುವಂಥದ್ದು, ಮತ್ತು ಮೂಲ ಸೌಕರ್ಯಗಳು ಯಾವುದೂ ಕೊರತೆ ಇರಬಾರ್ದು, ಮತ್ತು ಆಸ್ಪತ್ರೆಗಳಿಗೆ ಡಾಕ್ಟರ್ಗಳನ್ನು ಇಡುವಂಥದ್ದು, ಅಲ್ಲಿ ಬಂದಂಥ ಪ್ರವಾಸಿಗರಿಗೆ ಯಾವುದೇ ಹಾನಿಯಾದ ಸಂದರ್ಭದಲ್ಲಿ ಅವರ ರಕ್ಷಣೆ ಕೊಡುವಂಥ ಇದರಲ್ಲಿ ಪ್ರತಿಯೊಂದೂ ಸಹ ಅಧಿಕಾರಿ ವೃಂದದವರನ್ನು ಕರೆದು ಈ ಪ್ರಥಮ ಹಂತದಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀನಿ. 20 ಕಮಿಟಿ ಇದೆ, 20 ಕಮಿಟಿಗೂ ಒಬ್ಬೊಬ್ಬರು ಅಧಿಕಾರಿಗಳು ಹಾಕ್ತೀವಿ. ಮತ್ತು ಸಂಬಂಧಪಟ್ಟ ಬೇರೆ ಬೇರೆ ಅಧಿಕಾರಿಗಳನ್ನು ಬೇರೆ ಬೇರೆ ವಿಂಗಿಗೂ ಸಹ ಕೊಡಲಿಕ್ಕೆ ಅವಕಾಶ ಇದೆ. ಒಟ್ಟಿನಲ್ಲಿ ನಮ್ಮ ಮಾರಿಕಂಬ ಜಾತ್ರೆ ಶಿರ್ಸಿಯ ಬಿಟ್ಟರೆ ಸೆಕೆಂಡ್ ನಮ್ಮಲ್ಲಿ ಭಾಳ ಹೈಯೆಸ್ಟ್ ಜನ ಬರುವಂಥ ಒಂದು ದೊಡ್ಡ ಜಾತ್ರೆ ಇದೆ. ತಾಯಿ ಆಶೀರ್ವಾದ ಎಲ್ರಿಗೂ ಬೇಕಾಗಿರೋದ್ರಿಂದ ನಾವೆಲ್ಲರೂ ಸೇರಿ, ಈಗ MLA ಇರ್ಬೋದು, AC ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಎಲ್ಲರೂ ನಮ್ಮೂರಿನ ಜಾತ್ರೆಯನ್ನು ಭಾವನೆಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕಂತ ಹೇಳಿದ್ವಿ. ಅಧಿಕಾರಿಗಳೆಲ್ಲ ಇದ್ದಾರೆ. ಹಾಗೆ ಪೇಂಟ್ ಹೇಳಿದ್ದೇನೆ, ಎಲ್ಲ ಸುಣ್ಣ ಬಣ್ಣ ಬಡಿಯುವಂಥ ಯಾವುದಿದೆ ಆಫೀಸುಗಳಿಗೆಲ್ಲ ಮಾಡಬೇಕು, ಪ್ರೈವೇಟ್ ಶಾಲೆಗಳಿಗೂ ಮಾಡಬೇಕು, ಮತ್ತು ನಮ್ಮ ಗೌರ್ಮೆಂಟ್ ಶಾಲೆಗಳಿಗೂ ಸಹ ಏನು ಪೇಂಟ್ ಮಾಡಬೇಕಂತ ಹೇಳಿದ್ದೀವಿ. ಹಾಗೆ CC ಕ್ಯಾಮ್ರಾಗಳನ್ನು ಈಗಾಗಲೇ ನಮ್ಮ ನಗರಸಭೆಯಲ್ಲೂ ಹಾಕ್ತಾರೆ, ನಮ್ಮ ಕಮಿಟಿಯಿಂದಲೂ ಸಹ, ಮಾರಿಕಂಬ ಜಾತ್ರೆ ಕಮಿಟಿಯಿಂದಲೂ ಸಹ ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೂ ಅವಕಾಶ ಇದೆ. ಪೇಂಟ್ ಮಾಡೋಕ್ಕೂ ಸಹ ಯಾವುದಾದ್ರು ಪ್ರೈವೇಟ್ ಇದು ಗೌರ್ಮೆಂಟ್ ಶಾಲೆಗೆ ಆಗಲಿಲ್ಲ ಅಂದರೆ ನಾವು ಮಾರಿಕಂಬ ಜಾತ್ರೆಯಲ್ಲೂ ಕೊಡೋಕ್ಕೆ ಅವಕಾಶ ಇದೆ, ಮತ್ತು ನಗರಸಭೆಯಲ್ಲೂ ಕೊಡಲಿಕ್ಕೆ ಅವಕಾಶ ಇದೆ. ಎಲ್ಲ ಹಂತದಲ್ಲೂ ಸಹ ಯಾವುದೇ ತೊಂದರೆ ಆಗಬಾರ್ದು ರೀತಿಯಲ್ಲಿ ಈ ಜಾತ್ರೆಯನ್ನು ನಡೆಸ್ಕೊಂಡು ಹೋಗ್ಬೇಕಂತ ಹೇಳಿ ಹೆಚ್ಚಿನ ಉಸ್ತುವಾರಿಯನ್ನು ಸಹ ನಾವು AC ಅವರ ನೇತೃತ್ವದಲ್ಲಿ ಕೊಡ್ತಾ ಇದ್ದೀವಿ. ಅವರು ಸಹ ಎಲ್ಲ ಅಧಿಕಾರಿಗಳನ್ನು ಹ್ಯಾಂಡ್ ಓವರ್ ಮಾಡೋದು ಕೆಲಸ ಅವ್ರು ಮಾಡ್ತಾರೆ. ಇಷ್ಟು ಮಾಡಿ ಸಾಗರ ಜಾತ್ರೆಯನ್ನು ಅದ್ದೂರಿ ಮಾಡೋಣ ಅಂತ ನಾವೆಲ್ಲ ಚಿಂತನೆ ಮಾಡಿದ್ವಿ. ಈಗ 1ನೇ ಮೀಟಿಂಗ್ ನಾನು ಮಾಡಿದ್ದೀನಿ, 2ನೇ ಮೀಟಿಂಗು AC ಅವರು ಮಾಡ್ತಾರೆ, 3ನೇದು 25-26 ನಂತರ. ಹಿಂದಿನ ಶಾಸಕರು ಹಸಿರುಮಕ್ಕಿ ಸೇತುವೆಯನ್ನು ಕಡೆಗಣಿಸಿದ್ದರು. ಸೇತುವೆ ನಿರ್ಮಾಣಕ್ಕೆ ತಾಂತ್ರಿಕ ಸಮಸ್ಯೆ ಎಂದು ಸುಳ್ಳು ಹೇಳಿ ತುಮರಿ ಸೇತುವೆ ನಿರ್ಮಿಸಿ ತಮ್ಮ ಹೆಸರು ಹಾಕಿಸಿಕೊಳ್ಳಲು ಮುಂದಾಗಿದ್ದರು. ಎರಡೂ ಕಡೆ ಮುಳುಗಡೆ ಸಂತ್ರಸ್ತರು ಇದ್ದಾರೆ ಎನ್ನುವುದನ್ನು ಅವರು ಬಹುಶಃ ಮರೆತು ಹೋಗಿದ್ದರು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ತಾಲೂಕಿನ ಹುಲಿದೇವರ ವನದಲ್ಲಿ ಸೋಮವಾರ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು 95 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹುಲಿದೇವರ ವನದಿಂದ ಹಸಿರುಮಕ್ಕಿವರೆಗಿನ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಆಪ್ಸ್ಕೋಸ್ ಅಧ್ಯಕ್ಷ BA ಇಂದೂಧರ್ ಬೇಸೂರು ಮಾತನಾಡಿದರು. ಕೋಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ಗೌಡ ಜೀವಿ, ಪ್ರಮುಖರಾದ ರವಿಕುಮಾರ್ HM, ಸುಮಿತ್ರಾ ಗಣೇಶ್, ಮಂಜಪ್ಪ ಗೌಡ, ಈಶ್ವರಪ್ಪ, ಆಶಾ ಕೋಳೂರು, ಉಮೇಶ್ ಗೌಡ, ಗಣಪತಿ ಮಂಡಗಳಲೆ, ಕಲಸೆ ಚಂದ್ರಪ್ಪ ಇನ್ನಿತರರು ಹಾಜರಿದ್ದರು. ಸೇತುವೆಯನ್ನು ಕಡೆಗಣಿಸಿದ್ರು. ಕುಂಬ್ರಿ ಸೇತುವೆಯನ್ನು ಮಾಡ್ಕೊಂಡು ತಮ್ಮ ಹೆಸರು ಮಾಡ್ಕೋಬೇಕಂತ ಹೇಳಿ ಅದಕ್ಕೆ ಒತ್ತು ಕೊಟ್ಟು ಅದನ್ನ ಬೇಗ ಮುಗಿಸ್ಬಿಟ್ರು. ಪಾಪ ಮುಳುಗಡೆ ಸಂತ್ರಸ್ತರೇ ಇದ್ದಾರೆ. ಆ ಕಡೆ ಅಲ್ಲೂ ಮುಳುಗಡೆ ಆದವರೇ, ಇಲ್ಲೂ ಮುಳುಗಡೆ ಆದವರೇ ಇದ್ರು. ಆದ್ರೆ ಭೇದ ಭಾವ ಮಾಡಿದ್ರು. ಅದನ್ನ ಎಂತದ ಹೇಳಿದ್ರಪ್ಪ ಮಾಜಿ MLA ಸರಿ ಇನ್ನೂ ಸರಿ ಅಂತ. ಇದು ಯಾಕೋ ಇದು ಸರಿ ಇಲ್ಲ,
ಟೆಕ್ನಿಕ್ ಸರಿ ಇಲ್ಲ, ಹಂಗಾಗಿ ನಾವು ಮಾಡ್ಲಿಲ್ಲ ಅಂತ ಹೇಳಿದ್ರು. ಯಾವ ಟೆಕ್ನಿಕ್ ಸರಿ ಇಲ್ವೋ ಏನಂತ ಗೊತ್ತಾಗಿಲ್ಲ. ಆದ್ರೆ ಸಾರ್ವಜನಿಕ ಇದರಲ್ಲಿ ನಾವು ಬಂದ ಮೇಲೆ ನಾನು ಅದನ್ನ ಹೆಚ್ಚು ಒತ್ತು ಕೊಟ್ಟು ಹಣಕಾಸಿನ ಪ್ರಾಬ್ಲಮ್ ಇಲ್ದೇನೆ ಕೆಲಸವನ್ನ ಆದಷ್ಟು ಬೇಗ ಮಳೆಗಾಲದಲ್ಲಿ ನಿಂತುಬಾರ್ದಂತೆ ಪಿಲ್ಲರ್ ಅನ್ನ ಎಬ್ಬಿಸ್ಬಿಟ್ಟಿವಿ. ಪಿಲ್ಲರ್ ಎದ್ದ ಮೇಲೆ ನಿನ್ಗೇನು ಹೆದರಿಕೆ ಇಲ್ಲ ಅಂತ ಹೇಳಿ ಆ ಭಾಗದವರ ವಿಷಯನ ಏನ್ ಸಾರ್ ಮಳೆಗಾಲ ಬಂದ್ರೆ ನಮ್ ಕತೆ ಮುಗಿತೀವಿ, ಪಿಲ್ಲರ್ ಎಬ್ಸಲ್ಲ, ಮುಂದೊಂದು ಮಳೆ ನಿಂತು ಕೆಲಸ ಮಾಡೋದು ಬಹಳ ಕಷ್ಟ ಅಂತ ಹೇಳಿ ಕೂತ್ಕೊಂಡ್ಬಿಟ್ರು. ಯಾಕ್ರು ಹಂಗ್ ಮಾಡ್ತಾರೆ, ಮಳೆ ಶುರುವಾಗೋದು ಅದು ಪಿಲ್ಲರ್ ಎತ್ತು ಬಿಡ್ತಾರೆ, ನೀವು ಯಾಕೆ ಎದ್ದಿರ್ತೀರಿ ಅಂತ ಹೇಳಿದ್ಮೇಲೆ ಅದೆಲ್ಲ ಪಿಲ್ಲರ್ ಎತ್ತು ಹೇಳ್ತಾರೆ. ಆಮೇಲೆ ಓ ಸಾರ್ ಅಡ್ಡಿಲ್ಲ ಸರ್, ತುಂಬಾ ಭಾರಿ ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಬಹುಶಃ ಮೇ 15 ಅಥವಾ 20 ಒಳಗೆ ಆ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡುವಂತದನ್ನ ನಿರೀಕ್ಷೆಯಲ್ಲಿದ್ದೀವಿ. ಆ ಭಾಗದ ಜನರ ಬಹಳ ವರ್ಷದ ಕನಸನ್ನ ನಮ್ಮ ನಾಯಕರಾದಂತ ಕಾಗೋಡು ಸಾಹೇಬ್ರ ಆ ಕಾಲದಲ್ಲಿ ಅವರು ಕಂದಾಯ ಸಚಿವರಾದಂತ ಸಂದರ್ಭದಲ್ಲಿ ಕೊಟ್ಟರು. ಆನಂತರ ಬಂದಂತರ ಅದ್ರ ಬಗ್ಗೆ ಹೆಚ್ಚು ಕಾಳಜಿ ತಗೊಳ್ಳಿಲ್ಲ. ಆನಂತರ ಗೋಪಾಲಕೃಷ್ಣ ಬೇಳೂರು ನೀವು ಆಯ್ಕೆ ಮಾಡಿದ ಮೇಲೆ ನಾನು ಸ್ಟೆಪ್ ಅದನ್ನ ತೆಗೆದುಕೊಂಡಿದ್ದು. ನಾನು ಬೆಳಗಾವಿ ಅಸೆಂಬ್ಲಿಯಲ್ಲಿ ನಡೀಬೇಕಾದ್ರೆ ನನ್ನ ಮಂತ್ರಿಗಳಾದ ಜಾರಕಿಹೊಳಿ ಅವರ ನಂತರ ಮೀಟ್ ಮಾಡಿ ಎಲ್ಲ ಅಧಿಕಾರಿಗಳನ್ನ ಕರೆದು ಅವ್ರು ಹೇಳಿದ್ರು, ಯಾವ ಆನ್ ಗೋಯಿಂಗ್ ವರ್ಕ್ ಇದೆ, ಯಾವುದಕ್ಕೂ ತೊಂದರೆ ಆಗಂಗಿಲ್ಲ, ಅವ್ರು ಏನ್ ಹೇಳ್ತಾರೆ ಇಷ್ಟೊತ್ತಿಗೆ ಮಾಡ್ಕೊಡ್ಬೇಕಂತ ಹೇಳಿ ತಕ್ಷಣ ಆದೇಶವನ್ನು ಕೊಟ್ಟರು. ಆನಂತರ ಕೆಲಸ ಶುರುವಾಗಿದೆ. ಇವತ್ತು ಸದ್ಯದಲ್ಲಿ ಬರ್ತಾರೆ ಅಂತ ಹೇಳಿದ್ದಾರೆ ಮಾನ್ಯ ಸಚಿವರಾದಂತ ಜಾರಕಿಹೊಳಿ ಸಾಹೇಬರು. 15-20 ದಿವಸದಲ್ಲಿ ಈ ಭಾಗಕ್ಕೆ ಬಂದು ಆ ಸೇತುವೆ ನೋಡ್ಬೇಕಂತ ಹೇಳಿದ್ದಾರೆ. ಅವ್ರು ಬಂದ ಮೇಲೆ ಡೇಟ್ ಫಿಕ್ಸ್ ಮಾಡಿ ಅದು ನೋಡ್ತಾ ಇದ್ದೀರಿ. ಸಿಎಂ ಅವ್ರನ್ನೇ ಕರೆಸ್ಬೇಕು ಅನ್ನೋದು ಒಂದು ಉದ್ದೇಶ ನಮಗಿದೆ. ಈ ಭಾಗದ ಜನರು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳನ್ನೇ ಕರೆಸ್ಬೇಕಂತ ಹೇಳಿದ್ದಾರೆ. ಇದಾದ ನಂತರ ಅದಕ್ಕೂ ಒಂದು ಚಾಲನೆ ಕೊಡುವಂತ ಕೆಲಸವನ್ನು ನಾವು ಮಾಡೋಣ. ಆದ ನಂತರ ಆ ಭಾಗದಲ್ಲೂ ಅಮೌಂಟ್ ಇದೆ. ಆ ಭಾಗದಲ್ಲಿ ಒಂದಿಷ್ಟು KB ಸರ್ಕಲ್ ಇಂದ ನಮ್ಮ ಊರಿನ ಬಂದಿದೆ, ಹಾಳಾಗಿದೆ, ಅದನ್ನು ಮಾಡ್ಕೊಡ್ತೀನಿ. ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಪಟ್ಗುಪ್ಪೆಯಿಂದ ಮುಂದೆ ದಿವಸ ಈಗ 1 ಕೋಟಿ ರೂಪಾಯಿ ಈಗಾಗಲೇ ಕೆಲಸ ಅದು ಶುರು ಮಾಡ್ತಾರೆ. ಈಗ ಬಾಕಿದು ಒಟ್ಟು 6.5 ಕೋಟಿ ಟೆಂಡರ್ ಆಗಬೇಕಾಗಿದೆ. ಅದು ಈಗಾಗಲೇ ಜಗದೀಶ್ ಗೌಡರು ಹಿಡಿತಾ ಇದ್ದಾರೆ. ನಾನು ಮಾನ್ಯ ಮಾಡ್ತೀನಿ ಅಂತ ಹೇಳ್ತಿದ್ರು. ಬಹುಶಃ ಅವ್ರಿಗೆ ಆಗೋದು ಗೊತ್ತಿಲ್ಲ. ಅದು ಸಹ 6.5 ಕೋಟಿ, ಟೋಟಲ್ 7.5 ಕೋಟಿ. ಅಲ್ಲಿಂದ ಇಲ್ಲಿಂದ ಎಲ್ಲಿ ಬ್ಯಾಲೆನ್ಸ್ ಇದೆ ಅಲ್ಲಿಂದ ನಮ್ಮ ಸೀದಾ ಹೊಸನಗರಕ್ಕೆ ಬಹಳ ಹಾಳಾಗಿದೆ. ಅದಕ್ಕೂ ಸಹ ದುಡ್ಡನ್ನ ಸಹ ಇಟ್ಟಿದ್ದೀನಿ. ದುಡ್ಡಿನ ಕೊರತೆ ಇವತ್ತು ಕಾಣ್ತಾ ಇಲ್ಲ. ಯಾಕಂದ್ರೆ ಗ್ಯಾರಂಟಿ ಯೋಜನೆಯಿಂದ ಬಹಳಷ್ಟು ಜನ ಬಿಜೆಪಿಯವರು ಬೇರೆಯವರು ಹೇಳಿದ್ರು, ದುಡ್ಡಿನ ಇವರೇನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಾಗಲ್ಲ ಇದಾಗಲ್ಲ ಅಂತ ಹೇಳಿದ್ರು. ಇಡೀ ತಾಲೂಕಿನ ಯಾವುದೇ ಗ್ರಾಮ ಪಂಚಾಯತಿ ಹೋಗಿ ಎಲ್ಲೆಲ್ಲಿ ರಸ್ತೆ ಕೂಡಬೇಕನ್ನೋ ಎಲ್ಲ ರಸ್ತೆಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದೀನಿ. ಇವತ್ತು ನಮ್ಮ ಸರ್ಕಾರದ ವಿಶೇಷ ಹಣ PMGSY ರಸ್ತೆ ಅಂದ್ರೆ ಕೇಂದ್ರ ಸರ್ಕಾರದ ಹಣ ಇವತ್ತು ನಮಗೆ ಬರಲಿಲ್ಲ. 2.5 ವರ್ಷ ಆ ರಸ್ತೆನೇ ಇವತ್ತಿಲ್ಲ. ಅಂದ್ರೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದರಿಂದ ರಸ್ತೆ ಕೊಡ್ತಾ ಇಲ್ಲ. ಹಂಗಂತೇಳಿ ನಾವು ಸುಮ್ಮನೆ ಕೂತಿಲ್ಲ. ರಾಜ್ಯ ಸರ್ಕಾರದ ಪ್ರಗತಿ ಪಥ ಅಂತ ಹೊಸ ರಸ್ತೆಯನ್ನು ಮಾಡಿ ನಾವು ಸಹ ಈಗಾಗಲೇ ಅದಕ್ಕೆ ಒಂದು 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸ್ಕೊಟ್ಟಿದ್ದೀನಿ. ಈಗಾಗಲೇ ನಾನು ಅದನ್ನು ಸಹ ತಗೊಂಡ್ಬಂದಿದ್ದೀನಿ. ಸಂಪರ್ಕ ರಸ್ತೆಗಳು ನೋಡ್ರೆ ಅದನ್ನು ಸಹ ಸಾಗರ ತಾಲೂಕಿನ ಸಂಪರ್ಕ ರಸ್ತೆಗಳು ಕೊಟ್ಟಿದ್ದೀನಿ. ಎಂದೂ ಕೊಡೋದಕ್ಕಾಗುವಂತದ್ದು ಸುಮಾರು 233 ಕಾಲ್ ಸಂಖ್ಯೆಯನ್ನು ಕೊಟ್ಟಿದ್ದೀನಿ. ಯಾರೂ ಮಾಡಕ್ ಸಾಧ್ಯ ಇಲ್ಲ ತಾಲೂಕಿನಲ್ಲಿ. ನಮಗೆ ವರ್ಷಕ್ಕೆ 100 ಬರ್ತಿದ್ದು ಹೇಳಿ, ವರ್ಷಕ್ಕೆ ನಮಗೆ 100 ಬರ್ತಿದ್ವು ಇಡೀ ತಾಲೂಕಿಗೆ. ಆದ್ರೆ ಈ ಸರಿ 50 ಕೋಟಿ ರೂಪಾಯಿ ಬರೀ ಕಾಲ್ ಸಂಖ್ಯೆಗೆ ಕೊಟ್ಟಿದ್ದೀನಿ. ಕಾಲ್ ಸಂಖ್ಯೆಗೆ ಬಹಳ ವರ್ಷಗಳ ಕನಸಿತ್ತು. ಎಷ್ಟೋ ಒಂದು 3-4 ಮನೆಯವರು ಪಾಪ ದಾಟಕ್ಕಾಗದೆ ಎಷ್ಟೋ ವರ್ಷ ಅವರು ಇಷ್ಟು ವರ್ಷ ಹಾಗೆ ಇದ್ರು. ಅಂತವರಿಗೂ ಸಹ ಕೊಟ್ಟಿದ್ದೀನಿ. ಬಹುಶಃ ನಿಮ್ಮ ಪಂಚಾಯತ್ಗೆ ಬರೀ ಎಷ್ಟು ಬಂದಿದೆ? 4 ಇವರಿ ಬಂದಿದೆ. ನಿಮ್ಮ ಪಂಚಾಯತಿ ಬಂದಿದೆ. ತುಂಬ್ರಿ ಆ ಭಾಗದ, ಹೋಗೋರ ಭಾಗದ ಜನರಿಗೆ ಪಾಪ ಈ ಸ್ವಾತಂತ್ರ್ಯ ಬಂದ ನಂತರ ಇವತ್ತಿಗೂ ಅವರಿಗೆ ಅಲ್ಲಿ ಮಕ್ಕಳಿಗೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸುತ್ತಾಗಿ 7-8 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಅಂತ ಕಡೆನೂ ಸಹ ಇವತ್ತು ಕಾಲ್ ಸಂಖ್ಯೆಯನ್ನು ಕೊಡೋ ಮೂಲಕ, ಹೊಸನಗರದಲ್ಲಿ ಕೊಡೋ ಮೂಲಕ ಯಾವ್ಯಾವ ಪಂಚಾಯತ್ಗೆ ಒಂದೊಂದು ಪಂಚಾಯತ್ಗೆ 8-10 ಬಂದಿದೆ. ಟೋಟಲ್ 236 ಕಾಲ್ ಸಂಖ್ಯೆಯನ್ನು 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಕೊಟ್ಟಿದ್ದೀನಿ. ಇದು ಸಾಧನೆ ಅಲ್ಲ, ಇದು ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ. ಇವತ್ತು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದಾದ ನಂತರ ಇವತ್ತು ಬಹಳಷ್ಟು ನಮ್ಮ ಹಾಸ್ಟೆಲ್ಗಳು ಬಂದಿದೆ. ಈಗ ನಿಮ್ಮ ತುಂಬ್ರಿಗೆ ಸುಮಾರು 18 ಕೋಟಿ ರೂಪಾಯಿದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ದುಡ್ಡು ಬಂದಿದೆ. ಅದನ್ನು ಈ ಸರಿ ತುಂಬ್ರಿ ಮಾಡಿಸಿದ್ರು, ಒಂದು ಅಲ್ಲಿಗೆ ಇಲ್ಲಿ ಅಂತ ಹೇಳಿ ಅಲ್ಲಿಗೂ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ, ವ್ಯವಸ್ಥೆ ಆಗಿದೆ. ಹಾಗಾಗಿ ಇವತ್ತು ನಿಮ್ಮ ಹಾವೇರಿಯಲ್ಲೂ ಸಹ ಇವತ್ತು ಅಂಬೇಡ್ಕರ್ ವಸತಿ ಶಾಲೆಗೆ 17 ಕೋಟಿ ಕೊಟ್ಟಿದ್ದೀವಿ. ಅದು ಈಗಾಗಲೇ ಶುರುವಾಗಿದೆ. ಗುದ್ದಿ ಪೂಜೆ ಮಾಡಿದ್ದೀವಿ.
ಎಣಸಿನಗುಡಿಯಲ್ಲಿ ಶುರುವಾಗಿದೆ. ಹಾಗೆ ಎಲ್ಲಾ ರಸ್ತೆಗಳಿಗೂ ಆದ್ಯತೆಯನ್ನು ಈ ಸರಿ ನಾವು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಒಂದು ಕಡೆ 2.5 ವರ್ಷ ಇನ್ನೂ ಇದೆ. ಆ 2.5 ವರ್ಷದಲ್ಲಿ ನಿಮ್ಮ ಕೋಡೂರು ಪಂಚಾಯತ್ನಲ್ಲಿ ಪ್ರಮುಖ ಎಲ್ಲಾ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿಕೊಡೋ ಜವಾಬ್ದಾರಿ ನಂದು. ಇದರಲ್ಲಿ 2 ಮಾತು ನೀವು ತಡಬೇಡಿ. ಈ ಮತ್ತೆ ಸೆಕೆಂಡ್ ಹಂತದಲ್ಲಿ ನಿಮ್ಮೆಲ್ಲರ ಆತ್ಮೀಯ ಶಾಸಕರಾಗಿರ್ತಕ್ಕಂಥ ಸಾಗರ ಮತ್ತು ಹೊಸನಗರ ಭಾಗದ ಅರಣ್ಯ ಮತ್ತು ಕೈಗಾರಿಕಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರವರೇ, ಈ ಪಂಚಾಯಿತಿಯ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ನವೀನ್ ಜೀವಿ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಮಿತ್ರಮ್ಮನವರೇ, ಹಾಗೂ ಆಶಾ ಮೇಡಮ್ ಅವರೇ, ಹಾಗೂ ನಮ್ಮ ನಗರಕಂ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಸುಧಾ ಗಂಗಾಧರ್ ಅವರೇ, ಈಶ್ವರಪ್ಪನವರೇ, ಮಂಜಪ್ಪ ಗೌಡ್ರೆ, ಹಾಗೂ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಚಂದ್ರಪ್ಪನವರೇ, ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರವಿಕುಮಾರ್ ಅವರೇ, ಉಮೇಶ್ ಅವರೇ, ನಮ್ಮ TAPMS ಸದಸ್ಯ ಆಗಿರ್ತಕ್ಕಂಥ ಮಂಜಪ್ಪನವರೇ, ನಗರಸಭೆಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಗಣಪತಿ ಮಡಗಳ್ಳಿ ಅವರೇ, ಹಾಗೂ ಇಲ್ಲಿ ಆಗಮಿಸಿದಂಥ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ. ಯಾಕೆಂದ್ರೆ ಕೋಳೂರು ಅಂದ ತಕ್ಷಣ ನಮ್ಮ ಸಾಹೇಬ್ರಿಗೆ ಫಸ್ಟ್ ನೆನಪಾಗದೆ ತಮ್ಮೆಲ್ಲರನ್ನ. ಫಸ್ಟ್ ನಿನ್ನೆ ರಾತ್ರಿ ನಾನು 11 ಗಂಟೆಗೆ ಮಾತಾಡಿದೆ. 11 ಗಂಟೆಗೆ ಮಾತಾಡಿದ್ರೆ ಫಸ್ಟ್ ನಿಮ್ಮ ಊರಿಗೆ 4 ರಸ್ತೆ ಆಗಿದ್ದಾವೆ. ಅದ್ರಾಗ ಒಂದು ಕಣಕಿ ಫಸ್ಟು, ಸೆಕೆಂಡ್ ನಮ್ಮ ಬೇಸೂರು ದೇವಸ್ಥಾನದಿಂದ ಹೋಗೋ ರಸ್ತೆ, ಆಮೇಲೆ ನೀಲಿಯೂರು ರಸ್ತೆ, ಆಮೇಲೆ ಬಾಳೆಕೊಪ್ಪ ರಸ್ತೆ. ಇದು ಮೊನ್ನೆ ಶಾರ್ಟ್ಲಿ ಈಗ ಒಂದು 2 ತಿಂಗಳಿಂದ ಇದು ಅಪ್ರೂವಲ್ಗೆ ನಾವು ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ತಕ್ಷಣ 2 ತಿಂಗಳಲ್ಲಿ ಈಗ ಅಪ್ರೂವಲ್ ಆಗಿ ಬಂದಿರ್ತಕ್ಕಂಥದ್ದು. ಇಂಜಿನಿಯರೇ ಕೂಡ ನನಗೆ ಸ್ವತಃ ಫೋನ್ ಮಾಡಿದ್ರು, 4 ರಸ್ತೆ ಆಗಿದೆ, ಅದಕ್ಕೆ ಗ್ರಾವೆಲ್ ಹಾಕ್ಬೇಕಾ ಅಥವಾ ಇದು ಟಾರ್ ಮಾಡ್ಬೇಕಂತ. ಯಾಕಂದ್ರೆ ಅವೆಲ್ಲವೂ ಗ್ರಾವೆಲ್ ಜಲ್ಲಿ ಆಗಿರ್ತಕ್ಕಂಥ ರಸ್ತೆಗಳು, ನೀವು ಟಾರ್ ಮಾಡಿ ಅಂತೇಳಿ ನಾನು ಹೇಳಿದ್ವಿ. ಹಾಗೆ ಕಣಕಿ ಭಾಗದವರು ಬಹಳ ಸಲ ಬೇಡಿಕೆ ಇತ್ತು, ಅದು ಕೂಡ ನೆರವೇರಿದೆ. ಇವೆಲ್ಲ ಹಿಂದಿನ ತಾವೆಲ್ಲರು ಅದೇ ರೀತಿ ನಮ್ಮ ನೀಲಿಯೂರು ನಮ್ಮ ಈಶ್ವರಪ್ಪನವರದ್ದು ಎಲ್ಲಿ ಸಿಕ್ಕಿದಾಗ ಸರ್ ಫಸ್ಟ್ ನನಗೆ ಕೇಳ್ತಿದ್ರು, ಹೋಗಿ ಸಾಕಾಗಿತ್ತು, ನವೀನ್ ಕೊಡ್ರಿ ಏನ್ ಸಾಕಂತ ಅಂತೇಳಿ ಪಾಪ ಅದು ನೆರವೇರಿಸ್ಕೊಟ್ಟಿದ್ದಾರೆ. ಹಾಗಾಗಿ ತುಂಬಾ ಧನ್ಯವಾದಗಳು. ಗದಗ ಅಧ್ಯಕ್ಷರು ನಮ್ಮ ಇಲ್ಲೇ ಇದ್ದಾರೆ, ನಮ್ಮ ಹೋಗಿದ್ವಿ ಅದನ್ನು ಹೇಳಿದ್ವಿ ಕೂಡ. ಹಾಗಾಗಿ ಇದೇನಾಗಿದೆ ಅಂದ್ರೆ ನನಗಳಿಗೆ ಸಂತೋಷ ಬೇರೆ. ನಾವು ಈ ಭಾಗದಲ್ಲಿ ಇರೋದ್ರಿಂದ ಹಿಂದೆ ಕಾಮಗಾರಿಗಳು ಆಗಿಲ್ಲ ಅಂತ ಹೇಳಲ್ಲ, ಎಲ್ಲವೂ ಇಲ್ಲಿ ಬತ್ತಿಗಳಿಗೆ ಸಾಗರದಿಂದ ಹೋಗಿ ಈ ಕಡೆ ಲಾಸ್ಟಿಗೆ ಎಲ್ಲ ಬಾರ್ಡರ್ ಸ್ಟಾಪ್ ಆಗುತ್ತೆ. ಯಾವ ಕಾಮಗಾರಿಗಳು ಯಾವ ರಸ್ತೆ ಇಲ್ಲ. ಏನ್ ನಾವು ಹಿಂದೆ ಪಂಚಾಯತಿಗಳಲ್ಲಿ ನಾವು ರಸ್ತೆಗಳನ್ನು ಮಾಡಿದ್ವಿ, ಅವೇ ರಸ್ತೆ ಬಿಟ್ರೆ ಮತ್ತೆ ತಿಮ್ಮಪ್ಪನವ್ರ ಕಾಲದಾಗ ಏನೋ ಒಂದಿಷ್ಟು ಟಾರ್ ರೋಡ್ ತಿರುಗಿ ರೋಡ್ ಆಗಿದ್ದು ಅಷ್ಟು ಬಿಟ್ರೆ ತಿರುಗಿ ಎಲ್ಲೂ ಆಗ್ಲಿಲ್ಲ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ನಾವೇನು ಸುಳ್ಳು ಹೇಳ್ತಾ ಇಲ್ಲ. ಈಗ ನೋಡಿದ್ರು ಹೋರಾಟ. ಹಾಗಾಗಿ ಪಂಪೂರೆಲ್ಲರೂ ಕೂಡ ನಾವು ಒಂದೇ ಭರವಸೆ ಕೊಟ್ಟಿದ್ದೀವಪ್ಪ ಅಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಮಾವಿನಹಳ್ಳಿ ಮತ್ತು ಕೋಳೂರು ವ್ಯಾಪ್ತಿಯೊಳಗೆ ಎಲ್ಲಿ ಸಣ್ಣ ಸಣ್ಣ ಮಾರ್ಗ ರಸ್ತೆಗಳು ಮತ್ತೊಂದು ಅವೆಲ್ಲವೂ ಕೂಡ ಜಲ್ಲಿ ಹಾಕಬೇಕು, ಟಾರ್ ಮಾಡುವಂತ ರಸ್ತೆಗಳಿಗೆ ಟಾರ್ ಮಾಡಬೇಕು ಅಂತ ಸಾಹೇಬ್ರಿಗೆ ಹೇಳಿದ್ವಿ. ನನಗೆ ಸರ್ ಇವತ್ತು ಜಯಂತಣ್ಣವ್ರನ್ನ ನಾನು ಮೀಟ್ ಮಾಡಿದ್ದೆ ಬೇರೆ ಯಾವುದೋ ಒಂದು ಕೆಲಸಕ್ಕೆ. ಸರ್ಕಾರದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅದು ಹೇಳಿ ಬೈತಾರೆ, ಬೈಲಿ ಪರವಾಗಿಲ್ಲ. ಅಂದ್ರೆ ನಾವು ಭಾಗ್ಯಗಳನ್ನು ಕೊಡ್ತಾರಲ್ಲ, ಈ ಭಾಗ್ಯಗಳಿಂದ ಸರ್ 243 ಕೋಟಿ, ಸಾಗರದಲ್ಲಿ 2,000 ರೂಪಾಯಿ ಕೊಟ್ಟಿದ್ದು ನಿನ್ನೆ ವರದಿ ಬರೋದು. 223 ಕೋಟಿ ರೂಪಾಯಿ 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತಾರಲ್ಲ, ಅದು ನಮ್ಮ ಸಾಗರ ತಾಲೂಕಲ್ಲಿ ಕೊಟ್ಟಿದ್ದಾರೆ. 223 ಕೋಟಿ ಸಾಹೇಬರಿಗೆ ಕೊಟ್ಟಿದ್ರೆ ನೀವು ಎಲ್ಲಿ ರಸ್ತೆ ಇದ್ರಿ, ಎಲ್ಲಿ ರಸ್ತೆ ಇತ್ತು ಯೋಚನೆ ಮಾಡಿ. ಒಂದು ರಸ್ತೆ ಹೊಡಿತಾರೆ, ಪೂರ್ತಿ ರಸ್ತೆ ಆಗುತ್ತೆ. ಬಸ್ಸೋಗೆ ಬಂದ್ರು ನಮ್ಮ ಮಹಿಳೆಯರು 46 ಕೋಟಿ ರೂಪಾಯಿ, ನಮ್ಮ ಸಾಗರದಲ್ಲಿ 46,000 ಕೋಟಿ ಆಗಿದೆ. ಅಲ್ಲಿ ಲೆಕ್ಕ ಹಾಕಿ 223 43 ಹತ್ತತ್ರ 300 ಕೋಟಿ. ಎರಡರಲ್ಲಿ ಹೇಳ್ತಾರೆ, ಎರಡರಲ್ಲಿ ನಮ್ಮ ಮಾಹಿತಿ ತಗೊಂಡಿದ್ದಾರೆ. ಅದಷ್ಟನ್ನು ಸರ್ಕಾರ ನಮಗೆ ಸಾಹೇಬ್ರ ಅನುದಾನಕ್ಕೆ ಕೊಡಿದ್ರೆ ಬಂಗಾರ ಮಾಡಿರ್ಬೋದು, ಬಂಗಾರ. ಹಾಗಾಗಿ ಅಷ್ಟನ್ನು ಮಾಡ್ತಾ ಸರಿ ಅಲ್ಲ, ನಾನು ವಿಷಯ ಹೇಳಿದ್ದು ಅದು ಅಭಿವೃದ್ಧಿ ಅಲ್ಲ ಅಂತಲ್ಲ, ಆದ್ರೆ ಕಾಮಗಾರಿಗಳ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಅದು ದೊಡ್ಡ ಅಭಿವೃದ್ಧಿ. ಅದ್ರ ಬಗ್ಗೆ 2 ಮಾತಿಲ್ಲ. ತಾಯಂದಿರು ಬಹಳ ಖುಷಿ ಇದ್ದಾರೆ, ಬಸ್ ಹತ್ತಾರೆ, ಎಲ್ಲರಿಗೂ ಅವ್ರಿಗೆ ಹೆದರು ಬರುತ್ತೆ, ಅದೆಲ್ಲ ಸಂತೋಷದ ವಿಚಾರ. ಹಾಗಾಗಿ ಈಗ ಅದ್ರ ಜೊತೆಗೆ ಹಣ ಚೆನ್ನಾಗಿತ್ತು ಅಂತ ನಾನು ಹೇಳಿದ್ದೆ ಅಷ್ಟೇ, ಮತ್ತೇನೇನಿಲ್ಲ. ಅದೇ ರೀತಿ ನಮ್ಮ ಅಶೋಕ್ ಅವರು ಸ್ಕೂಲು ಪದೇ ಪಾಪ, ಯಾಕಂದ್ರೆ 200 ಮಕ್ಕಳಿದ್ದಾರೆ ಸರ್. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.